ಓಕೆ, ದೇವೇಗೌಡರ ಫ್ಯಾಮಿಲಿಯಲ್ಲಿ ಈಗ ಕುಟುಂಬದಲ್ಲಿ ಒಂದು ರೀತಿಯಾಗಿ ಫೈಟ್ ಶುರುವಾಯ್ತಾ ಅನ್ನೋ ಪ್ರಶ್ನೆ. ಈ ಫೈಟ್ ರಾಜಕೀಯವಾಗಿ ಆರಂಭವಾಗಿ ತುಂಬಾ ದಿನ ಆಗೋಯ್ತು. ಆದ್ರೆ ಈಗ ಶುರುವಾಗಿದ್ದು ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ. ಕಾರಣ, ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋಕೆ ಹಾಸನದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ, ನಿಖಿಲ್ ಅವರಿಗೆ ಮಂಡ್ಯದಿಂದ ಟಿಕೆಟ್ ಕೊಡಿ ಅನ್ನೋದನ್ನ ಈಗ ದೊಡ್ಡ ಮಟ್ಟದಲ್ಲಿ ಒತ್ತಡಗಳು ಕೇಳಿ ಬರ್ತಾ ಇದೆ. ಒತ್ತಡ ಹೆಚ್ಚಾಗ್ತಾ ಇದೆ, ನಿಖಿಲ್ರನ್ನ ಮಂಡ್ಯದಿಂದ ಕಣಕ್ಕಿಳಿಸಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಈಗ ಹಾಸನದಿಂದ ಸ್ಪರ್ಧೆಗಿಳಿತಾರೆ ಅಖಾಡಕ್ಕೆ. ಹಾಗಾಗಿ ನಿಖಿಲ್ ಅವರಿಗೂ ಕೊಡಬೇಕು ಅನ್ನೋ ಒತ್ತಡ ಈಗ ಜಾಸ್ತಿ ಆಗ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಸಂತೋಷ್ ದಿಂಡಿಗೂ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಒತ್ತಡ ಹಾಕ್ತಾ ಇರೋದು ಕಾರ್ಯಕರ್ತರ ಇಲ್ಲ ಅಲ್ಲಿರುವಂತಹ ಮುಖಂಡರುಗಳ? ಇವತ್ತು ಏನು ಜಿಲ್ಲಾ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಾಗಿ ಇವತ್ತು ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಸೇರಿದ್ರು. ಜಿಲ್ಲಾ ಪಂಚಾಯತಿ ಮುಖಂಡರ ಜೊತೆಗೆ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಕೂಡ ಸೇರಿದ್ರು. ಇದೆಲ್ಲವನ್ನ ನೋಡಿದ್ರೆ ಒಂದು ಕಡೆ ಜೆಡಿಎಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಇಬ್ರು ಕೂಡ ಒಟ್ಟಾಗಿ ಈಗ ವರಿಷ್ಠರ ಮೇಲೆ ನಿಖಿಲ್ ಕುಮಾರಸ್ವಾಮಿಯೇ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗಿರ್ತಕ್ಕಂತಹ ಏನು ಸಂಸದರಾಗಿದ್ದಾರೆ ಶಿವರಾಮೇಗೌಡರು, ನಾನು 3 ತಿಂಗಳ ಅವಧಿಗೆ ಸಂಸದ ಆಗಿಲ್ಲ ಅಂತ ಹೇಳಿ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿಯನ್ನ ತರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಹಾಲಿ ಸಂಸದರಾಗಿರ್ತಕ್ಕಂಥ ಶಿವರಾಮೇಗೌಡರು ಕೂಡ ಇಲ್ಲೇ ಉಳಿಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅರುಣ್, ಓಕೆ ಸಂತೋಷ್, ಒಟ್ನಲ್ಲಿ ಜೋರಾಗಿದೆ ಅಂತ. ಶಿವರಾಮೇಗೌಡರು ಈಗ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರಂದ್ರೆ ಏನ್ ಶಿವರಾಮೇಗೌಡರು ಎದುರು ಹಾಕೊಂಡು ನಿಲ್ತಾರಂತ ಈಗ ಇದೇ ಪ್ರಶ್ನೆ ಎದುರಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಜಿಲ್ಲೆಯ ಜೆಡಿಎಸ್ ಮುಖಂಡರು ಬಹುತೇಕ ಜನ ಒಟ್ಟಿಗೆ ಸೇರ್ಕೊಂಡು ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯಕ್ಕೆ ಕರ್ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಹಾಗಾದ್ರೆ ಶಿವರಾಮೇಗೌಡರ ಕತೆ ಏನು ಅಂತಕ್ಕಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಅರುಣ್, ಓಕೆ ಸಂತೋಷ್, ನೀವೆಲ್ಲ ಮಾಹಿತಿಗೆ